ನಾಯಕರನ್ನ ಗುರಿ ಮಾಡಿ ಕೊಲ್ಲುವಂಥದ್ದನ್ನ 47ರಿಂದ ಅದು ಮಾಡ್ಕೊತಾನೆ ಬಂದಿದೆ. ಯಾವತ್ತು ಪಾಕಿಸ್ತಾನ ಉದಯವಾಯಿತು ಅವತ್ತಿನಿಂದ ಇವತ್ತಿನವರೆಗೂ ತನ್ನ ಧೂರ್ತತನವನ್ನ ಆಗಾಗ ಪ್ರದರ್ಶನ ಮಾಡ್ತಾನೆ ಬರ್ತಾ ಇದೆ. ಮೊನ್ನೆ ಕೂಡ ಕಳೆದ ತಿಂಗಳು ಕಾಶ್ಮೀರದ ಪಹಲ್ಗಾಮ್ ಎಂಬ ಸ್ಥಳದಲ್ಲಿ ಸರಿಸುಮಾರು 26 ಜನ ಭಾರತೀಯರನ್ನ ಅಕ್ರಮವಾಗಿ ಅವರ ಕುಟುಂಬದ ಮುಂದೆ ಕುಟುಂಬದವರ ಎದುರಿನಲ್ಲೇ ಗುಂಡಿಟ್ಟು ಹತ್ಯೆ ಮಾಡಿರುವಂತದ್ದನ್ನ ನಾವು ಕಾಣಬಹುದು. ಆ ಒಂದು ದುಃಖ, ಆ ಒಂದು ನೋವು, ಆ ಒಂದು ಹತಾಶೆ ಪ್ರತಿ ಭಾರತೀಯರನ್ನ ಕಾಡಿದ್ದು ಸುಳ್ಳಲ್ಲ. ಪ್ರತಿ ಭಾರತೀಯರು ಆ ಇಡೀ ಕುಟುಂಬದ ನೋವಿನಲ್ಲಿ ಪಾಲುದಾರರಾಗಿದ್ರು. ನಮ್ಮನ್ನ ಕೆಣಕಿದ್ರೆ ಕೈ ಕಟ್ಟಿ ಕೂರಲ್ಲ, ಸೂಕ್ತವಾದ ಬುದ್ಧಿಯನ್ನ ಕಲಿಸ್ತೀವಿ. ಯಾವತ್ತೂ ಕೂಡ ಭಾರತ ಸಹನೆಯನ್ನ ಸಹಾಯಕತೆ ಅನ್ಕೊಂಬಾರ್ದು. ಭಾರತದ ಸಹನೆ ಮಿತಿ ಮೀರಿದ್ರೆ ಏನಾಗುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ಪಾಕಿಸ್ತಾನಕ್ಕೆ ಅರಿವಾಗಿದೆ. ರಾತ್ರೋರಾತ್ರಿ ಪಾಕಿಸ್ತಾನಕ್ಕೆ ನುಗ್ಗಿದಂತ ಭಾರತದ ವೀರ ಯೋಧರ ಪಡೆ ಸರಿಸುಮಾರು 9 ಉಗ್ರರ ಅಡಗುತಾಣಗಳನ್ನ ಗುರಿ ಮಾಡಿಕೊಂಡು ಸ್ಫೋಟಿಸಿ ಪಹಲ್ಗಾಮ್ನಲ್ಲಿ ಹುತಾತ್ಮರಾದ ನಮ್ಮ ಭಾರತೀಯರ ಆತ್ಮಕ್ಕೆ ಶಾಂತಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. 140 ಕೋಟಿ ಭಾರತೀಯರು ಏನು ನೋವಿನಲ್ಲಿದ್ರು, ದುಃಖದಲ್ಲಿದ್ರು, ಅವರಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಅಂತ ಕೂಡ ನಾವು ಭಾವಿಸಬಹುದು. ಭಾರತ ಕೈ ಕಾಲು ಕೆರೆದು ಜಗಳಕ್ಕೆ ಬರಲ್ಲ, ಯುದ್ಧ ಅಂತ ಸುಮ್ಮನೆ ಕೆದರಿದ್ರೆ ಕೈ ಕಟ್ಟಿ ಕೂರಲ್ಲ ಅಂತ ಹೇಳಿ ಇವತ್ತು ಜಗತ್ತಿಗೆ ಸಾರಿದೆ. ಇವತ್ತು ಸಾಕಷ್ಟು ಉಗ್ರಗಾಮಿ ನೆಲೆಗಳನ್ನ ಸ್ಫೋಟಿಸಿದೆ, ಸಾಕಷ್ಟು ಉಗ್ರಗಾಮಿಗಳನ್ನ ಪರಲೋಕಕ್ಕೆ ಕಳಿಸಿದೆ. ನಮ್ಮ ವೀರ ಸೇನೆ ಭಾರತೀಯ ಯೋಧರನ್ನ ನಾವು ಈ ಕ್ಷಣದಲ್ಲಿ ನೆನಬೇಕಾಗ್ತದೆ. ಭಾರತೀಯ ಯೋಧರಿಗೆ ನಾವು ಹೆಮ್ಮೆಯ ಸಲ್ಯೂಟ್ ಅನ್ನ ವಂದನೆಯನ್ನ ಕೂಡ ಸಲ್ಲಿಸಬೇಕಾಗ್ತದೆ. ಇವತ್ತು ಇದು ಕೇವಲ ಸಂತೋಷ ಪಡುವಂತದ್ದು, ಸಂಭ್ರಮ ಪಡುವಂತ ದಿವಸ ಅಲ್ಲ. ನಮ್ಮ ಭಾರತದ ನಮ್ಮ ಬಂಧುಗಳನ್ನ, ನಮ್ಮ ಸಹೋದರರನ್ನ ಕಳ್ಕೊಂಡಿದ್ದೀವಿ. ನಮ್ಮ ಹೆಣ್ಣು ಮಕ್ಕಳ ಹಣೆಯ ಮೇಲಿನ ಸಿಂಧೂರವನ್ನು ಅಳಿಸಿದ್ದಕ್ಕೋಸ್ಕರ ಇವತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಸೇನೆ ಹೊರದಿದೆ. ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹ ದಿವಸ. ಆದ್ರೆ ಇದು ಯುದ್ಧದ ಆರಂಭ ಕೂಡ ಆಗ್ಬೋದು. ನಾವು ನಾಗರಿಕರಾಗಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ. ನಾವು ಹೇಗಂದ್ರೆ ಹಾಗೆ ವರ್ತಿಸಲಿಕ್ಕೆ ಆಗೋದಿಲ್ಲ. ಇದು ಯುದ್ಧದ ಪ್ರಾರಂಭ ಕೂಡ ಆಗ್ಬೋದು. ಕೈಲಾಗ್ತಿರುವಂತ ಪಾಕಿಸ್ತಾನ ತನ್ನ ಹೇಳಿ ತನವನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಮತ್ತೆ ದಾಳಿಗಳನ್ನ ಕೂಡ ಮಾಡಬಹುದು. ನಾವೆಲ್ಲರೂ ಕೂಡ ಆ ಯುದ್ಧ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕಾಗ್ತದೆ. ನಾವೆಲ್ಲರೂ ಕೂಡ ಈ ಯುದ್ಧದಲ್ಲಿ ಸಾಕಷ್ಟು, ಯಾಕಂದ್ರೆ